ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಇಲ್ಲಿ ತನಕ 16 ಸ್ಪಾಟ್ಗಳಲ್ಲಾಗಿದೆ. ಇಲ್ಲಿ ತನಕ ದೊಡ್ಡ ಲೀಡ್ ದೂರುದಾರನಿಗೆ ಸಂಬಂಧಪಟ್ಟಂತೆ ಯಾವುದೂ ಸಿಕ್ಕಿಲ್ಲ. ನಾವೀಗಾಗಲೇ ಸುಮಾರು ಸಲ ಈ ವಿಚಾರವನ್ನು ಹೇಳಿದ್ದೀವಿ ಮುಂದೆ. ಧರ್ಮಸ್ಥಳದ ರತ್ನಗಿರಿ ಬೆಟ್ಟದ ತಪ್ಪಲಿನಲ್ಲಿ ಅಸ್ಥಿಗಾಗಿ ಶೋಧ ನಿನ್ನೆ ತನಕ ಆಯಿತು. ಇವತ್ತೊಂದಿನ ಬ್ರೇಕ್ ಆಯಿತು, ಬ್ರೇಕ್ ತಗೊಂಡಿದ್ರು. ನಾಳೆಯಿಂದ ಮತ್ತೆ ಮುಂದುವರೆದು ಬೇರೆ ಬೇರೆ ಸ್ಪಾಟ್ಗಳಲ್ಲಿ ಶೋಧ ಕಾರ್ಯ ಆಗತ್ತಂತೆ. ನಿನ್ನೆ ಅಂತೂ ಸತತ 7 ಗಂಟೆ ಕಾರ್ಯಾಚರಣೆಯನ್ನು ನಡೆಸಿದ್ರೂ ಕೂಡ ಏನೂ ಆಗಲಿಲ್ಲ. ಭಾನುವಾರ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಸಿಕ್ಕಿದೆ. ನಾಳೆಯಿಂದ ಉತ್ಖನನ ಕಾರ್ಯ ರೀಸ್ಟಾರ್ಟ್ ಆಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ನಿರಂತರವಾಗಿ ಧರ್ಮಸ್ಥಳ ಫೈಲ್ಸ್ ಅಂತ ಕೆಲವರು ಏನು ಕರೀತಾ ಇದ್ರು, ಅದರಲ್ಲಿ ಸತ್ಯ ಯಾವುದು, ಮಿಥ್ಯ ಯಾವುದು, ಇರುವ ಗೊಂದಲ ಯಾವುದು, ಎಲ್ಲದರ ಬಗ್ಗೆ ನಿರಂತರ ಗ್ರೌಂಡ್ ಝೀರೋ ರಿಪೋರ್ಟನ್ನು ನಿಮಗೆ ಕೊಡ್ತಾ ಇದ್ವಿ. ಉತ್ಖನನ ಕಾರ್ಯಕ್ಕೆ ಇವತ್ತೊಂದು ದಿನ ಬ್ರೇಕನ್ನು ತೆಗೆದುಕೊಳ್ಳಲಾಗಿದೆ. ನಾಳೆ ಏನು, ನಾಳೆ ಇನ್ನೆಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ಸಿಗುತ್ತೋ. ಇನ್ನೊಂದು ಕಡೆಗೆ ಈ ವ್ಯಕ್ತಿಯ ಪರವಾಗಿ ಈತಂದು ಮೌತ್ ಪೀಸ್ ರೀತಿ ಕೆಲಸ ಮಾಡ್ತಾ ವಕೀಲರು ನೋಡಿದ್ರೆ ಹೇಳ್ತಾರೆ, ಧರ್ಮಸ್ಥಳದಲ್ಲಿ ಆತ ಹೂತಿದ್ದ ಶವ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಆತನ ತಪ್ಪಲ್ಲ ಅಂತ ಅಂತಾರೆ. ಸೊ ಏನಾಗ್ತಿದೆ ಹಾಗಾದರೆ? ಇನ್ನು ಎಷ್ಟು ದಿನ ಈ ಸರ್ಕಸನ್ನು ನೋಡಬೇಕಾಗತ್ತೆ ರಾಜ್ಯದ ಜನ? ನಿಜವಾಗ್ಲೂ ಅಲ್ಲಿ ರಹಸ್ಯ ಇದೆಯಾ ಅಥವಾ ರಹಸ್ಯ ಇದೆ ಅನ್ನೋ ಭ್ರಮೆಯನ್ನು ಬಿತ್ತೋ ಕೆಲಸ ಆಗ್ತಿದೆಯಾ ಅನ್ನೋ ಜಿಜ್ಞಾಸೆಯಲ್ಲಿ ಜನ ಇದ್ದಾರೆ. ಯಾಕಂದರೆ ಹೇಳಿದ್ದು ಯಾವುದೂ ನಡೆದಿಲ್ಲ. ಒಂದು 10% ಆದರೂ ನಡೆದಿದ್ರೆ ಓಕೆ, ಈತ ಸುಳ್ಳ ಅಲ್ಲ, ನಿಜ ಹೇಳ್ತಿದ್ದಾನೆ ಅಂತ ನಂಬೋದಿತ್ತು. ಆದರೆ ಇಲ್ಲಿ ತನಕ ಅಂತೂ ಮಹತ್ವದ ಸಾಕ್ಷಿಗಳು ಸಿಕ್ಕಿಲ್ಲ. SIT ಮೂಲದಿಂದ ಅಂತೂ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್. ಈ ಪ್ರಕರಣ ಹೋಗ್ತಾ ಇರುವಂತಹ ವೇಗ ನೋಡ್ತಾ ಇದ್ರೆ ಪ್ರಾಬಬ್ಲಿ ಈ ವರ್ಷದ ಪೂರ್ತಿ ಮಳೆಗಾಲ ನೀವು ಧರ್ಮಸ್ಥಳ ಬಿಟ್ಟು ಕದಲಂಗಿಲ್ಲ ಅಂತ ಅನ್ಸುತ್ತೆ. ಮಮತಾ, ಅದೇ ರೀತಿ ಅನಿಸ್ತಾ ಇದೆ. ಆರಂಭದ ದಿನದಲ್ಲಿ ಇನ್ನೆಷ್ಟು ದಿನ ಈ ಭೂಮಿಯನ್ನ ಅಗೆಯೋ ಕೆಲಸ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಅರ್ಧಕ್ಕರ್ಧ ಆದರೂ ಮುಗೀತಲ್ಲ, 16 ಮುಗೀತು, ಇನ್ನು ಬಾಕಿ ಇರೋದು ಕಮ್ಮಿ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಆದರೆ ಆತ ಹೇಳಿದ ಹಾಗೆ ಯಾವುದೇ ಗಟ್ಟಿ ಸಾಕ್ಷ್ಯಗಳು ಸಿಗದೇ ಇರೋದ್ರಿಂದ ಆತ ಎಷ್ಟು ಸತ್ಯ ಹೇಳ್ತಾ ಇದ್ದಾನೆ ಅನ್ನೋದು ಕೂಡ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಇವತ್ತೊಂದು ಬ್ರೇಕ್ ಅನ್ನು ತಗೊಂಡಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಕಳೆದ 16 ದಿವಸಗಳಿಂದ ಹೆಕ್ಟಿಕ್ ಕೆಲಸ ಮಾಡಿರೋದ್ರಿಂದ 2 ಸಂಡೆಗಳು ಬಂದಿದೆ. ಈ ಸಂಡೆ ಕೂಡ ರಜೆ. ಹಾಗಾಗಿ ಇವತ್ತು ಯಾವುದೇ ವಿಚಾರಣೆ ಅಥವಾ ಭೂಮಿಯನ್ನ ಶೋಧ ಮಾಡುವಂಥದ್ದು ನಡೀತಾ ಇಲ್ಲ. ಈಗ ನಡೀತಾ ಇರುವಂತಹ ಚರ್ಚೆ ಧರ್ಮಸ್ಥಳ ದೇವಸ್ಥಾನದ ಕೂಗಳತೆ ದೂರಕ್ಕೆ ಆ ವ್ಯಕ್ತಿ ಬಂದಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆಗಳು ಆರಂಭ ಆಗಿದೆ. ನಾಳೆ ಮತ್ತೆ ಸೋಮವಾರದಿಂದ ಇನ್ನಷ್ಟು ಜಾಗಗಳನ್ನ ಆತ ಗುರುತಿಸ್ತಾನೆ ಅನ್ನುವಂತಹ ಮಾಹಿತಿ. ಆದರೆ SIT ಸಂಡೇ ಆದರೂ ಕೂಡ ಹಿರಿಯ ಕೆಲವು ಅಧಿಕಾರಿಗಳು ಪೇಪರ್ ವರ್ಕ್ಗಳನ್ನ ಮತ್ತು ನಿನ್ನೆ ಏನು ಉತ್ಖನನ ನಡೆದಿತ್ತು ಬಾಹುಬಲಿ ಬೆಟ್ಟದಲ್ಲಿ, ಇದರ ಬಗ್ಗೆ ಎಲ್ಲ ಪೇಪರ್ ವರ್ಕ್ಗಳನ್ನ ವಿಡಿಯೋಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ನಾಳೆ 17ನೇ ಸ್ಪಾಟ್ಗೆ ಹೋಗ್ತಾನೆ ಅನ್ನುವಂಥದ್ದು. ಹೊಸ ಸ್ಪಾಟ್ ಇತ್ತೀಚೆಗೆ 2 ದಿವಸಗಳಿಂದ ಆರಂಭ ಆಗಿರುವಂಥದ್ದು. ಅವತ್ತೇ ಸ್ಪಾಟ್ ಅನ್ನು ಗುರುತಿಸುವುದು, ಯಾವುದೇ ಮಹಜರು ಪ್ರಕ್ರಿಯೆಗೆ ವೇಟ್ ಮಾಡ್ಲಿಕ್ಕಿಲ್ಲ. ಅವತ್ತೇ ಡಿಗ್ಗಿಂಗ್ ಕೆಲಸ ಇದೆಯೋ ಇಲ್ವೋ ಅಂತೇಳಿ ಅವತ್ತೇ ಕ್ಲಿಯರ್ ಆಗಿಬಿಡ್ತದೆ. ಹಾಗಾಗಿ ಇನ್ನೂ ಕೂಡ ಒಂದು 14-15 ಸ್ಪಾಟ್ ಇದೆ ಅಂತ ಹೇಳಿ ಆ ಮುಸುಕುದಾರಿ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಮಮತಾ. ಓಕೆ ದೀಪಕ್ ಜೈನ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ. ಫೈನಲಿ ಈಗ ನಾಳೆನೂ ಆತನ ಕಾನ್ಫಿಡೆನ್ಸ್ದು ಶಕ್ತಿ ಏನಪ್ಪ ಅಂತ ನೋಡುವಂತಹ ಟೈಮು. ಈ ವಿಜುವಲ್ಸ್ನಂತ ನೋಡಿದಾಗ ಆತ ಬಂದು ಇಳಿತಾನೆ, 10-20 ಸೆಕೆಂಡ್ನಲ್ಲಿ ಇಲ್ಲೇ ಅಂತ ನೋಡ್ತಾನೆ. ಆ ಜಾಗನ ಆತನೇ ಸರಿಯಾಗಿ ನೋಡಲ್ಲ. ಇನ್ನು ತೋರಿಸಿದ ಜಾಗದಲ್ಲಿ ಏನಪ್ಪ ಸಿಗುತ್ತೆ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಅದಕ್ಕೆ ಹೇಳ್ತಾ ಇದ್ದೀವಿ ನಾವು, ಮಳೆಗಾಲ ಪೂರ್ತಿ ನಮ್ಮ ರಿಪೋರ್ಟರ್ಸ್ನ ಅಲ್ಲೇ ನಿಲ್ಲಿಸ್ಬೇಕಾ ನಾವು ಅಂತ.